ಎಕ್ಸಿಟ್ ಪೋಲ್ ನಿಮಗೆ ಗೊತ್ತಿಲ್ಲ. ಈಗ ನಿಮ್ ಟಿ ಆರ್ ಮಾಡ್ಬೇಕದ್ನ ನಾವೆಲ್ಲಿ ಮಾಡೋದು? ನಾವು ಗೆಲ್ತೀವತ್ತ ಅಷ್ಟು ಹೇಳ್ತೀವಿ, ಗೆಲ್ತೀವಿ 100%. ಮಾರ್ಜಿನ್ ಎಲ್ಲ ನೀವು ತೆಗಿಬೇಕಂತ ಟಿವಿ ಅವ್ರ ಹೆಂಗೆ ಎಷ್ಟು ಏನು ಎಂತ ಅಂತ ನಮಗೆ ತೆಗಿಬೇಕಾದ್ರೆ ಟೈಮ್ ಹಿಡಿದ್ರಿ. ಯಾಕಂದ್ರೆ ನಮ್ಮ ಸೋರ್ಸಿಂದ ತೆಗಿಬೇಕು ನಾವು. ಗೆಲ್ತೀವಿ ಅಂತ 100% ಇಷ್ಟು ಮಾತ್ರ ಹೇಳಕ್ ಸಾಧ್ಯ ಇದೆ. ಮತಗಟ್ಟೆಗೆ ಬಂದಿ ತರಿಸ್ಕೊಂಡಿದ್ವಿ. ಸಿಕ್ಕಾವಿ ಮತ್ತು ಇದನ್ನ ಹೋಲಿಕೆ ಮಾಡಿದ್ರೆ ಏನಾದ್ರು ಒಂದು ಪಾಸಿಬಲ್ ಇದೆ? ಅಲ್ಲ, ಒಂದು ಕಾನ್ಸ್ಟಿಟ್ಯೂನ್ಸಿ ಹೋದ್ರೆ ಒಂದು ಡಿಫ್ರೆಂಟ್ ಇರುತ್ತೆ. ಅದಕ್ಕೂ ಹೋಲಿಕೆ ಮಾಡ್ಲಿಕ್ಕಲ್ಲ. ಅಲ್ಲಿ ವಾತಾವರಣ, ಅಲ್ಲಿ ಜಾತಿ ವ್ಯವಸ್ಥೆ, ಡೆವಲಪ್ಮೆಂಟು, ಭೌಗೋಳಿಕವಾಗಿ ಎಲ್ಲ ಸಮೀಕರಣ ಬೇರೆ ಬೇರೆ ಇರ್ತಾವೆ. ಒಂದೇ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಹಿಂಗೆ ಅಂತ ಹೇಳಿಕ್ಕಾಗಲ್ಲ. ಅಲ್ಲಿ ಹೋದ್ರೆ ಡಿಫ್ರೆಂಟ್ ಆಗೇ ಇರ್ತದೆ. ಸಿಗ್ಗಾಂವ್ ಡಿಫ್ರೆಂಟ್ ಆಗಿತ್ತು, ಇದು ಡಿಫ್ರೆಂಟ್ ಆಗೇ ಇತ್ತು. ಅಲ್ಲಿ ಹೋದ್ಮ್ಯಾಗ ನಮಗೆ ಗೊತ್ತಾಯ್ತು ಏನು ಕೆಲಸ ಮಾಡಬೇಕು, ಹೆಂಗೆ ಮಾಡ್ಬೇಕಂತ. ಸ್ಟಡಿ ಮಾಡಿದ್ಮ್ಯಾಗ ಸ್ಟಡಿ ಮಾಡಿ ಕೆಲಸ ಮಾಡಿದ್ದೀವಿ. 100ಕ್ಕೆ 100 ಕಲ್ತೀವಿ. ಅದು ಅಷ್ಟು ವಿಶ್ವಾಸ ಇದೆ. ಬಹಳಷ್ಟು ಧರ್ಮ ಮತ್ತು ಜಾತಿ ವಿಚಾರ ಈ ಬಾಗಲಕೋಟೆ ಚುನಾವಣೆಯಲ್ಲಿ ಬಹಳಷ್ಟು ಚರ್ಚೆ ಇದೆ. ಅದು ಏನಾದರೂ ಮತದಾರರ ಮೇಲೆ ಎಫೆಕ್ಟ್ ಆಗ್ಬೋದಾ? ಹೇಳಿಕೆ ಕೊಟ್ಟಿದ್ರು ಸರ್, ಪಂಚಾಯತಿಂದ ಪಾರ್ಲಿಮೆಂಟ್ ವರೆಗೂ ನಾವೇ ಇರಬೇಕು ಅಂತ. ಹಿಂಗಾದ್ರೆ ಆಡಳಿತ ಮಾಡ್ಬೇಕು. ಆ ಸ್ಟೇಟ್ಮೆಂಟ್ ಮಾಡಿದ್ರೆ ನಾನು ನೋಡಿದ್ರೆ ಅವ್ರ ವಿಡಿಯೋಗಳ. ಅದು ಸಾರ್ವಜನಿಕವಾಗಿರೋ ನಾವು ಆ ರೀತಿ ಹೇಳಲಿಕ್ಕೆ ಆಗೋಲ್ಲ. ಅದು ಯಾವಾಗ ವ್ಯತಿರಿಕ್ತ ಪರಿಣಾಮ ಅವ್ರಿಗೆ ಆಗುತ್ತೆ. ಅದು ಆ ಥರ ಮಾಡಿದ್ರೆ ಅದರ ವ್ಯತಿರಿಕ್ತ ಪರಿಣಾಮ ಖಂಡಿತವಾಗಿ. ಯಾಕಂದ್ರೆ ನಾವೆಲ್ಲರೂ ಸಮಾನ ದೃಷ್ಟಿಯಿಂದ ನೋಡಬೇಕಾಗ್ತದೆ, ಬರೀ ಜಾತಿ ಧರ್ಮ ನೋಡೋಕ್ಕಾಗೋಲ್ಲ. ಸೊ ಒಂದು ಸತ್ರದ ಪರಿಣಾಮ ಬೀರ್ಬೋದು. ಯಾವ್ದು ರಾಜಕೀಯ ಧ್ರುವೀಕರಣ ಆಗುವಂಥ ಚಾನ್ಸಸ್ ಇದೆ. ಒಂದು ಕಡೆ ಬಾಗಲಕೋಟೆಯಲ್ಲಿ ತಾವಿದ್ರೆ ಈ ಸರ್ಕಾರ ದಾವಣಗೆರೆಯಲ್ಲಿ ಕಡೆ ಡಿ ಸಿ ಎಂ ಆಗಿರ್ಬೋದು, ಮುಖ್ಯಮಂತ್ರಿ ಎಲ್ಲರೂ ಕಡೆ ಆಯ್ಕೆ ಮಾಡ್ತಾರೆ. ಯಾವ ತನ್ನ ನೀವು ತೆಗೆದುಕೊಳ್ತೀವಿ? ನಮ್ಮದು ಮೊದಲನೇ ಮಾತು ನಮ್ಮ ಸೀಟ್ ಇದು ಕಾಂಗ್ರೆಸ್ ಸೀಟ. ಕಾಂಗ್ರೆಸ್ ಜೊತೆ ಉಳಿಸ್ಕೊಳ್ಳೇಬೇಕು, ನಮ್ಮ ಪ್ರಿಯಾರಿಟಿ. ಮತ್ತು ಗೆಲ್ಲೋದ್ರಿಂದ 2 ವರ್ಷ ಆರಾಮಾಗಿ ನಾವು ಆಡಳಿತ ನಡೆಸ್ಬೋದು. ಒಂದ್ ವೇಳೆ ನಾವು ಒಂದೇ ಸೋತ್ರು ಕೂಡ BJP ನಮ್ಮನ್ನು ಮಲಗಲಿಕ್ಕೆ ಬಿಡೋಲ್ಲ. ಒಂದಕ್ಕೆ ಸೋತ್ರು ನಮ್ಮವ್ರು 2 ವರ್ಷ ಮಲಗಲಿಕ್ಕೆ ಬಿಡೋಲ್ಲ ಅವ್ರು. ಇದ್ರ ಮ್ಯಾಗ ಈಗ ಗೆದ್ದೀವಿ, ನಾವು CM ನಾವ ಮಂತ್ರಿಗಳಂತೀಗ ಹೇಳಕ್ ಶುರು ಮಾಡ್ತಾರ ಅವ್ರು. ಸೊ ಇದಾಯ್ತಾರೆ ಮತ್ತೆ ನೀರು, ಸಮುದ್ರ ನೀರ ಹಂಗೆ ಯಾವ್ದ ಗರ್ಜನೆ ಇಲ್ಲದೆ ಸುಮ್ಮನೆ ಇರ್ತದೆ ಹಂಗೆ. ಸೊ ನಮ್ಗೆ ಆಡಳಿತ ಮಾಡ್ಲಿಕ್ಕೆ ಸ್ವತಂತ್ರವಾಗಿರ್ತದೆ ಅಷ್ಟೇ. ಅಟ್ಲೀಸ್ಟ್ ಈಗ ನಮ್ಗೆ 2 ವರ್ಷ ತೊಂದರೆ ಕೊಡಲ್ಲ ಅಂತ ಆರಾಮಾಗಿರ್ತಾರೆ. ಇಲ್ಲಾಂದ್ರೆ 2 ವರ್ಷ ನಮ್ಗೆ ಮಲಗ ಬಿಡೋದಿಲ್ಲ ಅವರು. ಸರ್, ಈ ಫಲಿತಾಂಶಕ್ಕೆ ಏನೇನು ಪಾಸಿಟಿವ್ ಆಗೋದು ನಮ್ಮ ಕಾಂಗ್ರೆಸ್ ಈ ತಾವೆಲ್ಲ ಓಡಾಡಿದ್ರಿ, ಏನೇನು ಪಾಸಿಟಿವ್ ಆಗೋದು ಫಲಿತಾಂಶಕ್ಕೆ ಪೂರಕ ಆಗೋದು ನಾವು ಇದು ಮಾಡ್ತೀವಿ? ಪಾಸಿಟಿವ್ ಅಂದ್ರೆ ನಮ್ಮ ವೋಟ್ರೇ ಭಾಳ ಇದ್ದಾರೆ. ಕಾಂಗ್ರೆಸ್ನ ವೋಟ್ರ್ ಭಾಳ ನಾವು ಅವ್ರನ್ನ ಮರ್ತಿದ್ವಿ, ದೂರ ಇಟ್ಟಿದ್ದೀವಿ. ಸೊ ಹೀಗಾಗಿ ನಾವು ದಿನ 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 ದೂರ ಆಗ್ತಾ ಇದೆ. ಸೊ ಅವ್ನು ವಾಪಸ್ ಪಡೆಯುವಂಥ ಯಾವುದೇ ಕಾರ್ಯಕ್ರಮ ನಮ್ಮಲ್ಲಿ ಇಲ್ಲ. ಮಾಡಬೇಕು, ಅವ್ರ ಹತ್ರ ಹೋಗ್ಬೇಕು. ನಮ್ಮ ಕಾರ್ಯಕ್ರಮ ನಾವು ಏನು ಮಾಡಿದ್ದೀವಿ ಸ್ವಲ್ಪ ನಂತರ ಅದನ್ನೆಲ್ಲ ಅವ್ರಿಗೆ ಹೇಳಬೇಕು. ಯಾಕೆ ಅವ್ರಿಗೆ ಗೊತ್ತೇ ಇಲ್ಲ. ಇನ್ನೂ ಭಾಳ ಜನ ಕಾಂಗ್ರೆಸ್ಗೆ ಐಯಿಂದ SC ST ವರ್ಗದವರೇ ಅಂದರೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ನೆಹರು ಏನು ಮಾಡಿದ್ರು, ಗಾಂಧಿಯವ್ರು ಏನು ಮಾಡಿದ್ರು, ಇಂದಿರಾ ಗಾಂಧಿ ಏನು ಮಾಡಿದ್ರು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ನಮ್ಗೆ ಹೆಂಗೆ ಸಂವಿಧಾನ ಮೂಲಕ ನಮಗೆಲ್ಲ ಹಕ್ಕು ಸಿಕ್ಕೊಂಡದು ಭಾಳ ಮಂದಿ ಗೊತ್ತಿಲ್ಲ. ಇವನ್ನೆಲ್ಲ ಗೊತ್ತು ಮಾಡೋಂಥ ಪ್ರಯತ್ನ ಆದರೆ ನಮ್ಗೆ ಭಾಳ ಸುಲಭ ಆಗುತ್ತೆ. ಅದೇ ನಾವು ಮುಂಚೆಯಿಂದ ನಾವು ಭಾಳ ದೊಡ್ಡ ಕಾರ್ಯಕ್ರಮಕ್ಕೆ ನಾವು ಆಸಕ್ತಿ ವಹಿಸಲ್ಲ. ಭಾಳ ಜನ ಕೂಡಿಸೋದು ಅದು ಸುಮ್ಮನೆ ಶೋ ಅಪ್ ಅದು. ಅದರಿಂದ ರಿಸಲ್ಟ್ ಏನು ಬರೋಲ್ಲ. ಜನ ಸೇರಿಸ್ಬೋದು, ನೀವು ಬೇಕಾದ 50 ಸಾವಿರ ಸೇರಿಸ್ಬೋದು, 1 ಲಕ್ಷ ಸೇರಿಸ್ಬೋದು. ಅದರಿಂದ ರಿಸಲ್ಟ್ ಕಡಿಮೆ. ಸೊ ನೀವು ಚಿಕ್ಕದಾಗಿ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಕಾಂಗ್ರೆಸ್ ಪರವಾಗಿ ಒಲವು ತೋರಿಸ್ತಾರೆ. ಅಲ್ಪಸಂಖ್ಯಾತ ಸಮಾಜದಿಂದ ಟಿಕೆಟ್ ಸಿಗಲಿಲ್ಲ ಅನ್ನೋ ಸಮಾಧಾನ ಇದೆ. ಆ ಸಮಾಜದಲ್ಲಿ
ಅದು ಎಲ್ಲಾದ್ರೂ ತಮ್ಮ ಕಾಣ್ತಾ ಈ ಎಲೆಕ್ಷನ್ ಸಂದರ್ಭದಲ್ಲಿ ಆ ರೀತಿ ಏನಾದ್ರೂ ಎಫೆಕ್ಟ್ ಆಗ್ಬೋದಾ ಫಲಿತಾಂಶದ ಮೇಲೆ ಅಂತ? ಲೀಡಿಗೆ ಕಡಿಮೆ ಆಗ್ತದೆ. ಲೀಡು ನಾವೇನ್ ದಾವಣಗೆರೆಯಲ್ಲಿ ಲೀಡ್ ನಿರೀಕ್ಷೆ ಮಾಡ್ತೀವಿ ಅಷ್ಟು ಬರೋಲ್ಲ. ಯಾಕಂದ್ರೆ 20% ಅವರೇ ನಮ್ಮ ಹೋಗ್ತಾರ. ಅವರು ಬಿಜೆಪಿಗೆ ಹಾಕ್ಬೋದು ಅಥವಾ ಇನ್ನೊಂದು ಅವ್ರದ್ದು ಪಕ್ಷ ಇದೆ SDP ಅಲ್ಲೂ ಹಾಕ್ಬೋದು, ಅಥವಾ ಓಟ್ ಹಾಕದೇನೂ ಇರ್ಬೋದು. ಒಂದು 20% ಅವ್ರ ಅಲ್ಪಸಂಖ್ಯಾತರಲ್ಲಿ ನಮಗೆ ಡ್ಯಾಮೇಜ್ ಆಗುತ್ತೆ. ಸೊ ಅದು ಮುಂದಿನ ದಿನಗಳಲ್ಲಿ ಮಂತ್ರಿ ಮಲ್ಲಿಕಾರ್ಜುನ್ ಅವರು ಸರಿಪಡಿಸ್ಕೋಬೇಕು. ಆ ಸಮುದಾಯಕ್ಕೆ ನೋವು ಆಗಿದೆ. ಅವ್ರ ಜನಸಂಖ್ಯೆ ಹೆಚ್ಚಿದೆ, ಅವ್ರು ಸಿಗಬೇಕಾಗ್ತದೆ, ನೋ ಡೌಟ್. ಆದರೆ ಮುಂಚೆಯಿಂದ ಅಲ್ಲಿ ಶಾಮನೂರ್ ಅವ್ರು ಕ್ಲೇಮ್ ಮಾಡ್ತಾರ, ಅವರೇ ಪಡಿತಾರ, ಶಾಸಕರಾಗ್ತಾರ. ಸೊ ಸಡನ್ ಆಗಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಚೇಂಜ್ ಮಾಡೋದು ಕಷ್ಟ. ಇನ್ನು ಮುಂದಿನ ದಿನಗಳಲ್ಲಿ ಮಲ್ಲಿಕಾರ್ಜುನ್ ಮೇಲೆ ಬಹಳ ಜವಾಬ್ದಾರಿ ಇದೆ. ಅವ್ರನ್ನ ಹೆಂಗೆ ಜೊತೆಯಾಗಿ ತೆಗೆದುಕೊಳ್ಳೋದು. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು. ಯಾಕಂದ್ರೆ ಅವರು ಅಲ್ಲಿ ಬಹಳ ಹತ್ತಿರದವ್ರು, ಎಲ್ಲ ಸಮುದಾಯಗಳ ಬಗ್ಗೆ ಪರಿಚಯ ಇದೆ, ಯಾರ ಶಕ್ತಿ ಎಷ್ಟಿದೆ ಅಂತ. ಸೊ ಅದನ್ನ ಕೆಲಸ ಮಾಡ್ಬೇಕು ಮುಂದಿನ ದಿನಗಳಲ್ಲಿ. ಹೌದು. ಅಲ್ಲಿ ಬಂದು ನಾವು ಅಲ್ಪಸಂಖ್ಯಾತರಿಗೆ ಕೊಡ್ತೀವಿ, ಹೈಕಮಾಂಡ್ ಕೊಡ್ತೀವಿ ಅಂತ ಗೊಂದಲ ಸೃಷ್ಟಿ ಮಾಡಿದ್ರೆ ಆದ್ರೆ ಆ ಸಂಧಾನ ಗೊಂದಲ ಏನಿಲ್ಲ. ನಮ್ ಜಾಸ್ತಿ ಇದೆ ಕೊಡೋದು ಕ್ಲೇಮ್ ಮಾಡೋದು, ಗೊಂದಲ ಅಂತ ಪ್ರಶ್ನೆ ಇಲ್ಲ. ಯಾರ್ಯಾರು ಕೇಳೇ ಕೇಳ್ತಾರೆ. ಈ 20-30 ಸಾವಿರದವ್ರೆ ನಾ ಸ್ಟ್ರಾಂಗ್ ಅಂತ ನನಗೆ ಕೊಡ್ರಂತಾರ. ಮತ್ತು ಅವ್ರು 70,000 ಇದ್ದವ್ರೆ ಕೇಳಬಾರ್ದ್ರೆ. 20,000 ಇರೋದಿಲ್ಲ, ನಂದು 20 ಎಲ್ಲ ನೆಟ್ವರ್ಕ್ ಇದೆ, ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ತಾರೆ. ಅವ್ರೇನು ಗೊಂದಲ ಸೃಷ್ಟಿ ಮಾಡಿಲ್ಲ. ಆ ಸಮುದಾಯಕ್ಕೆ ಅವರು ನ್ಯಾಯ ಕೊಡಿಸ್ಲಿಕ್ಕೆ ಹೋಗಿದ್ರು. ಅದು ನೀವು ಹೇಳಿದಂಗೆ ಅಲ್ಲಿ ಅವರು ಮನೆಗೆ ಕೊಡೋದು ಅನಿವಾರ್ಯ ಆಗಿತ್ತು. ಬಾಗಲಕೋಟೆಯಲ್ಲಿ ಸೇಮು, ಅಲ್ಲೂ ಸೇಮ್ ಆಗಿತ್ತು. ಎಲ್ಲ ಫಲಪ್ರಯೋಗ ಆಗ್ತದೆ. ಇಡೀ ಸರ್ಕಾರ ಒಂದ್ ಕಡೆ ಬಂತು, ಅಲ್ಲಿಯೂ ಮಂತ್ರಿಗಳು, ಇಲ್ಲಿಯೂ ಮಂತ್ರಿಗಳು, ಇಷ್ಟು ಹಣ ವೇಸ್ಟ್, ಇಷ್ಟು ಕಾರ್ಯಕರ್ತರ ಶ್ರಮ. ಬೈ ಎಲೆಕ್ಷನ್ ಅವಶ್ಯಕತೆ ಇದೆ ಸರ್ ರಾಜ್ಯದಲ್ಲಿ, ದೇಶದಲ್ಲಿ. ಮತ್ತೆ ಮಾಡ್ಲೇಬೇಕಲ್ಲ, ಚುನಾವಣೆ ಬಂದಾಗ ಮಾಡ್ಲೇಬೇಕ್ರಿ. ನಾವೇನ್ ಮಾಡೋದು? ಇಲ್ಲಾಂದ್ರೆ ಸಿಸ್ಟಮ್ ಮಾಡಬೇಕು. ಯಾವ ಪಕ್ಷದವರು ತೀರ್ಕೊಂಡಿರ್ತಾರೆ ಅವ್ರನ್ನ ನಾಮಿನೇಟ್ ಮಾಡಕ್ಕಂತ ಸಿಸ್ಟಮ್ ಆದ್ರೆ ಇದು ಹೋಗ್ತಿದ್ ಬರ್ಬೇಕದು. ಬೈ ಎಲೆಕ್ಷನ್ ತಪ್ಪಿಸ್ರೆ ಯಾವ ಪಕ್ಷದಿಂದ ಹೊರಗೆ ಹೋಗಿರ್ತಾರೆ ಅಥವಾ ಯಾವುದೋ ನಿಧನ ಇರ್ಬೋದು, ರಾಜೀನಾಮೆ ಕೊಟ್ಟಿರ್ಬೋದು, ಕಾನೂನು ತಂದ್ರೆ ಒಳ್ಳೇದಿದು. ಆ ಪಕ್ಷದವ್ರು ನಾಮಿನೇಟ್ ಮಾಡ್ರೆ ಅವ್ರು ಎಲೆಕ್ಟ್ ಆಗ್ಬೇಕು. ಅದು ಕಾನೂನು ತರಬೇಕದು, ಒಳ್ಳೇದೇ. ನೀವು ಹೇಳ್ದಂಗೆ ಬಹಳ ದೊಡ್ಡ ಇಡೀ ರಾಜ್ಯದ ಕಾರ್ಯಕರ್ತರು ನಮ್ಮವರು ಬಂದಿದ್ರು, BJP ಅವರು ಇದ್ರು. ಸುಮಾರು ಎಲ್ಲರೂ 10 ದಿವಸ ದಾವಣಗೆರೆಯಲ್ಲಿ ಇದ್ರು, ಬಾಗಲಕೋಟೆಯಲ್ಲಿ ಇದ್ರು. ಮುಂದೆ ಎಲೆಕ್ಷನ್ ಮಾಡೋದಕ್ಕೆ ಬಾಗಲಕೋಟೆ ರಿಸರ್ವ್ ಮಾಡೋದು. ಮುಂದಿನ ಎಲೆಕ್ಷನ್ ಮಾಡೋದಕ್ಕೆ ಕಾರ್ಯಕರ್ತರು ಯಾರು ಓಡಾಡೋದು ಎಷ್ಟು? ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಹಣದ ಹೊಳೆಯನ್ನ ಹರಿಸಿದೆ, ರಾಜಾರೋಷವಾಗಿ ಅದನ್ನ ಹಂಚಿಕೆ ಮಾಡ್ತಿದ್ದಾರೆ. ಹೇಳ್ತಾರೆ, ಮತ್ತೆ ಅವ್ರು ಏನ್ ಮಾಡಿದ್ರು? BJP ಅವ್ರು ಏನ್ ಮಾಡಿದ್ರು? ಅವರು ಅಂತ ಬರ್ತಾರೆ. ಇನ್ವೆಸ್ಟ್ ಮಾಡಿಲ್ಲ, ರಾಜಾರೋಷವಾಗಿ ಏನೇನ್ಸ್ ಕೊಡ್ತಿದ್ದಾರೆ. ದುಡ್ಡೇ ಇಲ್ಲ, ಅದು ದುಡ್ಡೇ ಹೆಂಗ ನಾವು ರಾಜ. ಈಗ ಕಾನೂನಲ್ಲಿ ಅಪರಾಧ 10 ರೂಪಾಯಿ ಕೊಟ್ಟರು ಅಪರಾಧ, 100 ಕೊಟ್ಟರು ಅಪರಾಧ, 200 ಕೊಟ್ಟರು ಅಪರಾಧ. ಮತ್ತೆ ಅವ್ರಿಗೆ ಕೊಟ್ಟಿದಾರಲ್ಲ, ಮತ್ತೆ ಅವರೇ ಒಪ್ಕೋತಾರೆ. ಸರ್ ಯತ್ನಾಳ್ ಕೊನೆ ಹಂತದಲ್ಲಿ ಎಂಟ್ರಿ ಆದ್ರು ಸರ್ ಬಿಜೆಪಿ ಉಚ್ಚಾಟನೆ ಆದವರು ಏನಾದರೂ ಈಗ ನೀವು ಯಾರಿಗಾರ ಬಂದು ಓಟ್ ಹಾಕ್ಸ್ತೀವಿ ಅಂದ್ರೆ ಬೇಡ ಅನ್ಬೇಕ್ರೆ, ಯಾರು ಬೇಕಾದ್ರೆ ಮಾಡ್ಬೋದು. ಈಗ ಯತ್ನಾಳ್ ಅವ್ರು ಹೊರಗಡೆ ಇದ್ರು ಕೂಡ ನಾವು ಬಂದು ನಿಮ್ಮ ಬಗ್ಗೆ ಪ್ರಚಾರ ಮಾಡ್ತೀವಿ ಅಂತ ಯಾರ ಹೇಳಿದ್ರೆ ಅದನ್ನ ನಿರಾಕರಿಸ್ಲಿಕ್ಕೆ ಆಗೋದಿಲ್ಲ. ಉಚ್ಚಾಟಿತರನ್ನ ಕರ್ಕೊಂಡ್ಬಂದು ಪ್ರಚಾರ ಮಾಡುವಷ್ಟು ರಾಜ್ಯದಲ್ಲಿ ಬಿಜೆಪಿ ದುರ್ಬಲ ಆಗಿದೆ. ಇಲ್ಲ, ಅದನ್ನ ಅವ್ರು ಆ ಪಕ್ಷದವ್ರು ಹೇಳ್ಬೇಕು, ನಾನೇ ಹೇಳಬೇಕು. ಅದು ಅವ್ರು ಸಂಬಂಧಪಟ್ಟದ್ದು, ಅವ್ರು ಅದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕು. ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅದು. ಈಗ ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆಗಿಂತಲೂ ದಾವಣಗೆರೆಯಲ್ಲಿ ಬಹಳ ಅವಶ್ಯಕತೆ ಇತ್ತು. ಸತೀಶ್ ಜಾರಕಿಹೊಳಿ ಅವರು ದಾವಣಗೆರೆಯಲ್ಲಿ ಇದ್ದಿದ್ರೆ ಎಲ್ಲ ಗೊಂದಲನೇ ಇರ್ತಿದ್ದಿಲ್ಲ. ಪೈಲ್ವಾನ್ರು ಒಂದ್ ಕಡೆ, ಇನ್ನೊಂದ್ ಕಡೆ SDPI ಬಹಳಷ್ಟು ಗೊಂದಲಗಳು ಅಂತೇಳಿ ಕಾರ್ಯಕರ್ತರ ಅಭಿಪ್ರಾಯ. ಇಲ್ಲ, ಇದನ್ನ ನಮ್ಮವ್ರು ಕೂಡ ನಾವು ಮಾಡಿಸಿದೀವಲ್ಲ, ನಮ್ಗೆ ಎಷ್ಟು ಬೇಕಾದ ಸಾಧ್ಯ ಅಲ್ಲಿಂದ ನಾವು ಮಾಡಿಸಿದ್ವಿ, ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಆದ್ರೆ ಅದು ಒಂದ್ಸಲ ಆದಾಗ ಅದು ಏನ್ ಮಾಡ್ಲಿಕ್ಕೆ ಆಗೋಲ್ಲ. ಅದು ಇಲೆಕ್ಷನ್ ಆದ್ಮೇಲೆ ತಾನಾಗೆ
ಅನುಕೂಲ ಆಗುತ್ತೆ. ಸರ್, ಇವು ಎರಡು ಕ್ಷೇತ್ರದಲ್ಲಿ ಅಹಿಂದ ಮತಗಳನ್ನ ದೃಢೀಕರಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗ್ತದೆ. ಯಶಸ್ವಿ ಆದ್ರೆ ಗೆಲ್ತೀವಿ ನಾವು. ಯಶಸ್ವಿ ಆದ್ರೆ ಗೆಲ್ತೀವಿ. ಕೆಪಿಸಿಸಿ ಮಟ್ಟದಲ್ಲಿ ಇರಲಿಲ್ಲ. ಇನ್ನೂ ಬರ್ಬೇಕು, ರಿಸಲ್ಟ್ ಆಗಬೇಕು, ಇನ್ನೂ ಆದ್ಮ್ಯಾಗ ಇನ್ನೂ ವೇಟ್ ಮಾಡ್ಬೇಕು. ಯಾವ್ದ್ರೆ ಆಗ್ಬೇಕಾ ಬದಲಾವಣೆ ಮಾಡ್ಬೇಕು. ಯಾಕೆ ಎಲ್ಲಿವರೆಗೆ ಇದು ಗೊಂದಲ ಇದೆ, ಮಂತ್ರಿಮಂಡಲ ಇದೆ, ಅಧ್ಯಕ್ಷ ಸ್ಥಾನ ಇದೆ, ಇದನ್ನ ಬೇಗ ಇತ್ಯರ್ಥಿ ಅಲ್ಲಿವರೆಗೆ ನನ್ನ ಲೆಕ್ಕಲೆ ವೇಟ್ ಮಾಡೋದು ಅವಶ್ಯಕತೆನೂ ಇಲ್ಲ. ಅದು 4 ತಾರೀಕು ಏನಾರು ಆಗುತ್ತೆ, ರಿಸಲ್ಟ್ ನಮ್ಮ ಪರವಾಗಿ ಬರ್ಬೋದು, ಬರ್ದೇ ಇರ್ಬೋದು, ಬರ್ತೈತೆ ನಮ್ಮ ಪರವಾಗಿ. ಅಲ್ಲಿವರೆಗೆ ನಾವು ವೇಸ್ಟ್ ಮಾಡದೆ ಟೈಮು ಇದನ್ನ ನಾವು ಬದಲಾವಣೆ ಹೊಸ ಗಾಳಿ ಬೀಸಿದೆ ಅಂತ ಯಾವ್ದ್ರೆ ಬದಲಾವಣೆ ಆಗ್ಬೇಕಂತ ಅಲ್ಲ, ಬದಲಾವಣೆ ಆಗೋದು ಅನಿವಾರ್ಯ ಕೂಡ ಇದೆ. ಪಕ್ಷದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗ್ಬೇಕಲ್ಲ. 30 ತಿಂಗಳಾದ್ಮ್ಯಾಗ ಮಾಡ್ತೇವೆ, 30 ತಿಂಗಳು ದಾಟಿ ಹೋಯ್ತೀಗ. ಇನ್ನೂ 4 ಖಾಲಿ ಇದೆ. ಆದಷ್ಟು ಬೇಗ ನಮ್ಮ ಪಕ್ಷದವರು ಅದ್ರ ಬಗ್ಗೆ ಗಮನ ಹರಿಸ್ಬೇಕಲ್ಲ, ಅದಷ್ಟೇ. ಪುನರಾವರ್ತನೆ ಆಗತ್ತಾ ವಿಸ್ತರಣೆ? ಎರಡೂರ ಬೋತ್ರೆ, ಎರಡೂ ಬರ್ತಾರೆ. ಸರ್, ಶಾಸಕರ ಬೆಳೆದ ಕಾರ್ಯಕರ್ತರವರೆಗೂ ತಮ್ಮ ಏನು ಹುದ್ದೆಗಳನ್ನ ನೀಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಅನ್ನೋದನ್ನ ಅಸಮಾಧಾನ ಇದೆ. ಇದ್ರಾಗೆ ನಿಗಮ ಮಂಡಳಗಳು ಇರ್ಬೋದು ಅಥವಾ ಮಂತ್ರಿ ಮಂಡಳಗಳು, ಇದಕ್ಕೆ ಏನಾದ್ರೂ ಪಕ್ಷ ಹೈಕಮಾಂಡ್ ಏನಾದ್ರೂ ವಿಚಾರ ಮಾಡ್ತಾ ಇದ್ದಾರೆ? ಅದನ್ನ ಹೇಳಿದ್ರಲ್ಲ, ಅದನ್ನೇ ಬೇಗ ಇತ್ಯರ್ಥಿ. ಅದು ಮಂತ್ರಿಮಂಡಲ ಬಂತು, ಅಧ್ಯಕ್ಷ ಬಂತು, ನಮ್ಮಲ್ಲಿರೋ ಗೊಂದಲ ಬಂತು. ನೀವು ಹೇಳಿದಾಗ 900 ಜನ ವೇಟಿಂಗ್ ನಲ್ಲಿ ಇದ್ದಾರೆ. ಬೋರ್ಡ್ ಕಾರ್ಪೊರೇಷನ್ಗೆ 900 ಜನಕ್ಕೆ ಮಾಡಬೇಕು. ಅದನ್ನು ಸೇರೆ ಮಾಡ್ಬೇಕು. ಎಲ್ಲಾನು ಬೇಗ 4ನೇ ತಾರೀಕು ನಾವು ವೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ಇತ್ಯರ್ಥಿ ಮಾಡಿದ್ರೆ ಕಾರ್ಯಕರ್ತರು ಖುಷಿ ಆಗ್ತಾರೆ. ಸರ್, ಇದ್ರ ಜೊತೆಗೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇದೆ. ಅದು ಗೊತ್ತಿಲ್ಲ, ಅದೇನಾಗ್ತದೆ. ಎಲ್ಲ ರಾಜಕಾರಣಿಗಳು ಇಂಜೆಕ್ಷನ್ ಹಾಕ್ಸಿದ್ದಾರೆ. ಅವರೇ ಇಂಜೆಕ್ಷನ್ ಎತ್ಕೊಂತಾ ಇದೆ, ಏನಾಗ್ತಾ ಇದೆ? ಅದು ಅವ್ರ ವೈಯಕ್ತಿಕವಾದ ವಿಚಾರ, ಅವ್ರಿಗೆ ಬಿಟ್ಟಿದ್ದು. ಅದು ಅದ್ರ ಬಗ್ಗೆ ನಾವೇನು ಹೇಳಲಿಕ್ಕಾಗಲ್ಲ. ಹೇಗಿರ್ಬೇಕು, ಏನಿರ್ಬೇಕು ಅನ್ನೋದು ಅವ್ರವ್ರ ಬಿಟ್ಟದ್ದು, ಅದು ಅವ್ರಿಗೆ. ಅದ್ರ ಬಗ್ಗೆ ನಾವು ಹೇಳಬೇಕಾಗ್ತದೆ. ಸರ್, ಈಗ ಬಾಗಲಕೋಟೆ ಚುನಾವಣೆ, ಬೆಳಗಾವಿ ಜಿಲ್ಲೆಯ ಬಿಜೆಪಿ ನಾಯಕರು ಅದ್ರ ಪ್ರಚಾರಕ್ಕಿಂತ ಸತೀಶ್ ಜಾರಕಿಹೊಳಿ ಅವ್ರನ್ನ ಬೇಯೋದ್ರಲ್ಲಿ, ಅವರನ್ನ ಟೀಕೆ ಮಾಡೋದ್ರಲ್ಲಿ ಮಗ್ನಾಗಿದ್ರು. ಯಾಕೆ ಇಷ್ಟು ಪ್ರೀತಿ ಅಂತ? ಅದು ಬೇಕು, ನಮ್ಮನ್ನ ಎಚ್ಚರ ಮಾಡೋರು ಬೇಕು. ಈಗ ಅವರು ನಮ್ಮನ್ನ ಬೈದ್ರಂತ ಖುಷಿ ಪಡ್ತಾರೆ, ನಮಗೂ ಅವ್ರು ಎಚ್ಚರ ಮಾಡ್ತಾರೆ. ನಾವೇನು ತಪ್ಪಿದ್ದನ್ನ ತೋರಿಸ್ತಾರ, ಅವ್ರ ಸರಿ ಮಾಡ್ಕೊಳಕ್ಕೆ ನಮಗೆ ಅವಕಾಶ ಕೊಡ್ತಾರ. ಒಂದು 3-4 ಯೂಟ್ಯೂಬ್ ಚಾನಲ್ದವ್ರ ದಿವಸ ತೋರಿಸ್ತಿರ್ತಾರ. ಅವ್ರು ಖುಷಿ ಪಡ್ತಿರ್ತಾರೆ. ಅದ್ರ ತಪ್ಪುಗಳನ್ನ ನಾವು ಹುಡುಕಿ ನಾವು ಸರಿ ಮಾಡ್ಕೊತಾ ಇರ್ತೀವಿ. ಅವ್ರು ಬೇಕೇ ಬೇಕು. ಅವ್ರು 3-4 ಮಂದಿ ಯೂಟ್ಯೂಬ್ ಚಾನಲ್ ಅವ್ರ ದಿವ್ಸಕ್ಕೆ 3 ಸಲ ಹಾಕ್ತಾರೆ ಹೊಸ ಅವರು. ಯಾವ ಸಂಬಳ ಕಳೆದ್ರು ಹಿಂಗ ಕಳೆದು ಅವ್ರ ಜಾರಕಿಹೊಳಿ ಮ್ಯಾಗ ಹೇಳಿದ್ರು ಅದನ್ನ ಹೇಳ್ತಾರ ಅವ್ರು. ಅಲ್ಲಿ ಯಾರು ಎಡಿ ಬಿದ್ರು ಇದು ಬಹುಶಃ ಜಾರಕಿಹೊಳಿ ಸಂಬಂಧ ಇರಬೇಕು ಅಂತ ಹಿಂಗ ವ್ಯಾಖ್ಯಾನ ಮಾಡ್ತಾರೆ. ಸೊ ಅವ್ರು ಎತ್ತಿದ್ದಾರೆ ಅಂದ್ರೆ ನಾವು ಅವ್ರಿಗೆ ಡ್ಯಾಮೇಜ್ ಮಾಡ್ತಾ ಇರ್ತಿದ್ರು. ಡ್ಯಾಮೇಜ್ ಅಲ್ಲ, ನಮ್ಮನ್ನು ಅಲರ್ಟ್ ಮಾಡ್ತಾರ ಅವ್ರು. ಅಲ್ಲ, ನೀವು ನೋಡ್ತೀವಿ ಸರ್, ಸಹಜವಾಗಿ ಕಿತ್ತೂರು ಕನ್ನಡ ಭಾಗದ ನಾಯಕರು ಅವರು. ಈ ಕಾರಣಕ್ಕೆ ಕಿತ್ತೂರು ಕನ್ನಡ ಭಾಗದಲ್ಲಿ ಬಾಗಲಕೋಟೆ ಬರೋ ಕಾರಣಕ್ಕೆ ನೀವು ಹೋಗಿದ್ದೀರಿ, ಕರ್ನಾಟಕ ನಾಯಕರಾಗಿ ಸಚಿವರಾಗಿ ಹೋಗಿದ್ದೀರಿ. ಟವಲ್ ಹಚ್ಚಕ್ ಬಂದಾರೆ, ಕಬ್ಬಡಿ ಹಚ್ಚಕ್ ಬಂದಿದ್ದಾರೆ ಅಂತ ಹೇಳಿ ಅದ್ರ ಬಗ್ಗೆ ಏನು ಹೇಳೋದು ಏನೋ ಅವಶ್ಯಕತೆ ಏನು ಹೇಳ ಅವ್ರಿಗೆ. ಈಗ ಅವ್ರು ತಿಳಿದ ಏನೋ ಸ್ಟೇಟ್ಮೆಂಟ್ ಕೊಟ್ರೆ ನಾವು ಕೊಡಕ್ಕಾಗೋಲ್ಲ. ಈಗ ಅವರು ಕಿಶಾಕ್ ಕಲ್ಲು ಇಟ್ಟು ಹೋಗಿ ಕೂತಿರ್ತಾರ. ಅವ್ರು ಒಟ್ಕಲ್ ಹೋಗ್ಯಾರ. ಅವ್ರು ಕಲ್ಲು ಹೋಗಿದ್ ಕೆಲಸ ಅಟ್ಟ ಅದ. ಈಗ ನಮಗ ಅದಕ್ಕೆ ಅದ್ರ ಅವಶ್ಯಕತೆ ಇಲ್ಲ. ಈಗ ಅವ್ರು ಏನ್ ಹೇಳಿದ್ರು ಕೂಡ ನಾವು ಹೆಚ್ಚಿಗೆ ಡೆವಲಪ್ ಆಗತ್ತಲ್ಲ, ಕಡಿಮೆ ಆಗಿಲ್ಲ. ಅವ್ರು ನಮ್ಮನ್ನ ವೀಕ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾವ್ ಯಾವಾಗ ವೀಕ್ ಆಗಿಲ್ಲ. ಅವರ ಸಜೆಷನ್ ದಿಂದ ನಾವು ಮತ್ತೆ ಬೆಳಿತೀವಿ, ಅಲರ್ಟ್ ಆಗ್ತೀವಿ. ಈಗ ಸಮಾಜದಲ್ಲಿ ಶ್ರೀರಾಮುಲು ದೊಡ್ಡವರು ಅಥವಾ ಸತೀಶ್ ಜಾರಕಿಹೊಳಿ ದೊಡ್ಡವರು ಅನ್ನುವಂಥದ್ದು ಒಂದು ಚರ್ಚೆ ಶುರುವಾಗಿದೆ. ನೀವು ಮುಂದೆ ಬೆಳೆಯುವಂತಹ ಸಂಕೇತ ಏನು? ಅದ್ರ ಅವಶ್ಯಕತೆ ಇಲ್ಲ. ಅದ್ಯಾಕೆ ಈಗ ಏನು ಅವಶ್ಯಕತೆ ಅದು? ಮಾಜಿ ಶಾಸಕ ರಮೇಶ್ ಕುರ್ಕಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಯಾಕೆ ಉತ್ತರ ಕೊಡ್ಲಿಕ್ಕೆ ಸ್ವೀಕರಿಸ್ರ? ಏನ್ ಮಾಡೋದು? ಅವ್ನು ತೋದ ಏನ್ ಮಾಡೋದು? ಅವನು ನಮಗೇನು ಸಂಬಂಧ?
ಈ ಸರಿ ಪ್ರಶ್ನೆ ಕೂಡ ನಿಮ್ದ ಅದು ಹೇಳ್ಬೇಕ. ನಾವು ಕೊಟ್ಟು ಇದ್ದೀವಿ ದುಡ್ಡು ಹಾಗೆ ಮಾಡಿದ್ವಿ ಹೀಗೆ ಮಾಡಿ. ಆದ್ರೆ ಆಯ್ತು, ಈಗ ಅವ್ರ ಕಾಲ ಇತ್ತು, ಅವ್ರದ್ದು ಆಯ್ತು. ಈಗ ನಮ್ಮ ಕಾಲ, ಕುರ್ಚಿ ಕಾಲ ಒಂದು ಕಾಲ ಇತ್ತು. ಈಗ ಅವ್ದಿಲ್ಲ ಸತೀಶ್ ಜಾರಕಿಹೊಳಿ ಕಾಲಿದು, ಮುಂದ್ ನಾಳೆ ಯಾರ್ದ ಮತ್ತೊಬ್ರ ಕಾಲ ಬರ್ತೈತೆ. ಈಗ ಹಳೇದು ಯಾವ್ದೋ ಹೇಳಿದ ಅದನ್ನ ಹೇಳ್ಕೊತ ಕೂತ್ರ ಆಗೋಲ್ಲ. ಬದಲಾವಣೆ ಆಗ್ತಿರ್ತದೆ. ಮಾಡಿರ್ಬೋದು, ಅವ್ರ ಕಾಲ ಇದ್ದಾಗ ಅವ್ರು ಮಾಡಿರ್ಬೋದು. ಪಾರ್ಟಿಗೆ ಇಲ್ಲ ಅಂತಾರೆ. ಶಂಕರವ್ರು ಮಾಡ್ಯಾರ, ಸಿದ್ದಾಳ್ ಅವ್ರು ಮಾಡ್ಯಾರ, US ಗೋಜುಲಿ ಅವ್ರು ಮಾಡ್ಯಾರ. ಆಯಾ ಕಾಲದಾಗ ಮಾಡಿರ್ತಾರೆ, ಇಲ್ಲ ಅಂತ ಹೇಳಿಕ್ಕೆ ಆಗೋಲ್ಲ. ಈಗ ಇವತ್ತಿನ ಕಾಲಿಗೆ ಡಾಲರು ರುಪೀಸು ಹೆಚ್ಚ ಕಮ್ಮಿ ಆಗ್ತಾವಲ್ಲ, ಅದಕ್ಕೆ ಹಂಗಿಲ್ಲ. ಡಾಲರ್ಗೆ ಹೆಚ್ಚಾಗಿರ್ತೈತಿ ಈಗ, ಹಂಗೆ ಹೇಳಕ್ ಆಗೋಲ್ಲ. ಗ್ಯಾಸ್ ಸಿಲಿಂಡರ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಬಂದಾಯಿ ಧೋರಣೆ ಮಾಡ್ತಾ ಇದೆ, ನಿಯಮ ಕೂಡ ಆರೋಪ ಮಾಡ್ತಾ ಇದೆ. ಯಾವಾಗಲೂ ನಮ್ ಕಡಿಮೆ ಕೊಡ್ತಾರಲ್ಲ ಕೇಂದ್ರ ಸರ್ಕಾರ. ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.